ಮಾರ್ಚ್ 11ಕ್ಕೆ ಕಲಬುರಗಿಯಲ್ಲಿನ ಸಂಘ ತ್ರಾಸವಾಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಸಭಾಭವನದಲ್ಲಿ ಅಖಿಲ ಕರ್ನಾಟಕ ಮಾರ್ಚ್ 11ಕ್ಕೆ ಕಲಬುರಗಿಯಲ್ಲಿನ ಸಂಘ ತ್ರಾಸವಾಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧಿಪತಿಗಳ ಹಾಗೂ ಸ್ವಾಮಿಗಳ ರಾಜ್ಯಮಟ್ಟದ ಸಂಘಟನೆ ವೇದಿಕೆ ಉದ್ಘಾಟನಾ ಸಮಾರಂಭವು ನಡೆಯಲಿದೆ ಎಂದು ಸುಲಪೇಟದ ವಿಶ್ವಕರ್ಮ ಏಕದಂಡಿ ಮಠದ ಪೂಜ್ಯರಾದ ದೊಡೇಂದ್ರ ಮಹಾಸ್ವಾಮಿ ತಿಳಿಸಿದರು. ಶನಿವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಸಮಾರಂಭದಲ್ಲಿ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಎಲ್ಲ ಪೂಜ್ಯರು, ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷ ಕೆ.ಜಿ. ನಂಜನಗೂಡ್ ಮತ್ತು ವಿಧಾನ ಪರಿಷತ್ ಸದಸ್ಯರು, ಸಂಸದರು, ಮಾಜಿ ಶಾಸಕರು ಹಾಗೂ ರಾಜ್ಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಅಧ್ಯಕ್ಷರು, ಪದಾಧಿಕಾರಿಗಳು, ಯುವಕರು, ಮಹಿಳೆಯರು ಭಾಗವಹಿಸಲಾದರೆ ಎಂದು ಅವರು ಮಾಹಿತಿ ನೀಡಿದರು. ನಮ್ಮ ಸಮಾಜದ ಮುಖಂಡರಾಗಿರುವ ಸಂಘಟನೆ ರಾಜ್ಯಾಧ್ಯಕ್ಷ ಕೆ.ಜಿ. ನಂಜನಗೂಡ್ ಅವರು ಸುಮಾರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿದ್ದುಕೊಂಡಿದ್ದರು. ಅವರಿಗೆ ಯಾವುದೇ ಸ್ಥಾನಮಾನ ಪಕ್ಷದಿಂದ ಸಿಗಲಿಲ್ಲ. ಕೊನೆಗೆ ಆ ಪಕ್ಷವನ್ನು ತೊರೆದು ಬಿಜೆಪಿ ಸೇರ್ಪಡೆಯಾದರು. ಇಲ್ಲಿಯ ನಾಯಕರು ಅವರನ್ನು ಪ್ರತಿಪಕ್ಷದಿಲ್ಲದಂತೆ ನೋಡಿಕೊಂಡರು ಎಂದು ಹೇಳಿದರು. ರಾಜ್ಯದಲ್ಲಿ ಸುಮಾರು 45 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ವಿಶ್ವಕರ್ಮ ಸಮಾಜ ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕವಾಗಿ ಯಾವುದೇ ಸ್ಥಾನಮಾನ ನೀಡದೆ ಕಡೆಗಣಿಸಲಾಗಿದೆ ಎಂದು ದೂರಿದರು. ದೇಶಕ್ಕೆ ಅಪಾರ ಕೊಡುಗೆ ನೀಡಿರುವ ವಿಶ್ವಕರ್ಮ ಸಮಾಜಕ್ಕೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು ದೊರೆಯುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವಿಶ್ವಕರ್ಮ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆ ಮಾಡಿದ್ದು ಹಣ ಬಿಡುಗಡೆ ಮಾಡಿರುವುದಿಲ್ಲ. ಕೇವಲ ನಿಗಮ ಸ್ಥಾಪನೆಯಿಂದ ಸಮಾಜ ಉದ್ಧಾರ ಆಗಲು ಸಾಧ್ಯವಿಲ್ಲ ಎಂದರು. ಬೇರೆ ಸಮಾಜದ ಸಂಘಟನೆ ಹಾಗೂ ಪೂಜ್ಯರು ಸೇರಿಕೊಂಡು ತಮ್ಮ ಸಮಾಜದ ಜನರಿಗೆ ಸಿಗಬೇಕಾದ ಸವಲತ್ತು ಮತ್ತು ಹಕ್ಕುಗಳಿಗೆ ಹಲವು ರೀತಿಯ ಹೋರಾಟ ನಡೆಸಿ ಸರ್ಕಾರದ ಗಮನಕ್ಕೆ ಸೆಳೆದಿದ್ದಾರೆ ಎಂದು ಹೇಳಿದರು. ಅವರು ಅದೇ ದಿವಸದಲ್ಲಿ ನಮ್ಮ ಸಂಘಟನೆಯ ಜೊತೆ ಪೂಜ್ಯರನ್ನು ಸೇರಿಸಿಕೊಂಡರೆ ಸಮಾಜಕ್ಕೆ ಮತ್ತೆ ಸಂಘಟನೆಗೆ ಇನ್ನಷ್ಟು ಶಕ್ತಿ ಬರುತ್ತಿದೆ. ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿಗಬೇಕಾದ ಸ್ಥಾನಮಾನಗಳ ಪಡೆಯಲು ಸಾಧ್ಯವಿದೆ ಎನ್ನುವುದನ್ನು ಅರಿತುಕೊಂಡು ಸಂಘಟನೆ ಉದ್ಘಾಟನಾ ಸಮಾರಂಭ ನಡೆಸಲಾಗುತ್ತದೆ ಎಂದರು. ವಿಶ್ವಕರ್ಮ ಜಯಂತ್ಯೋತ್ಸವ, ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಕಾರ ದಿನಾಚರಣೆ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಸ್ಥಾಪನದ ಎಸ್ಟಿ ಮೀಸಲಾತಿ ಸರ್ಕಾರದಿಂದಲೇ, ಕುಲಶಾಸ್ತ್ರ ಅಧ್ಯಯನ ಮಾಡುವ ಕೆಲಸ ಸರ್ಕಾರದಿಂದ ನಡೆಯಬೇಕು ಎಂದು ಒತ್ತಾಯಿಸಿದರು. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಅಸ್ತಿತ್ವ ಉಳಿಸಿಕೊಳ್ಳಬೇಕಾದರೆ ಪ್ರತಿ ತಾಲೂಕು, ಜಿಲ್ಲಾ ಕೇಂದ್ರಗಳಲ್ಲಿ ಸೃಷ್ಟಿಕರ್ತ ವಿಶ್ವಕರ್ಮ ಮತ್ತು ಅಮರಶಿಲ್ಪಿ ಚಳಕದಾರರ ಪುತ್ಥಳಿ ಸ್ಥಾಪನೆ ಹಾಗೂ ಸಮಾಜ ಉದ್ಧಾರಕ್ಕಾಗಿ ಹೋರಾಟದ ಅಗತ್ಯವಿದೆ ಎಂದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಸಂಘಟನೆ ವೇದಿಕೆ ಉದ್ಘಾಟನೆ ನಂತರ ನಮ್ಮ ಕಾರ್ಯ ಪ್ರಾರಂಭವಾಗಲಿವೆ ಎಂದು ಪೂಜ್ಯರು ತಿಳಿಸಿದರು. ಈ ಒಂದು ಐತಿಹಾಸಿಕ ಸಮಾರಂಭಕ್ಕೆ ಬೀದರ್ ಜಿಲ್ಲೆಯ ವಿಶ್ವಕರ್ಮ ಮುಖಂಡರು, ಹಿರಿಯರು, ಯುವಕರು, ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಪೂಜ್ಯರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೋಹಿತ್ ವಾಯ್ಕಳ್ಳೂರ್, ಮಹಾಸಭಾ ಕಲಬುರಗಿ, ಬೀದರ್ ಜಿಲ್ಲಾ ಉಸ್ತುವಾರಿ ಅಶೋಕ್ ಎಸ್ ಪೋದಾರೆ ಹಾಗೂ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಪ್ರಶಾಂತ್ ವಿಶ್ವಕರ್ಮ ಇದ್ದರು. ಕಲಬುರಗಿ ನಗರದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ವೀರಭದ್ರೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಈ ವಿಶ್ವಕರ್ಮ ಸಮಾಜದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷರು ಆಗಿರುವಂತಹ ಕೆ.ಪಿ. ನಂಜುಂಡಿಯವರು ಅಲ್ಲದೆ ಮತ್ತು ಈ ಕಲ್ಯಾಣ ಕರ್ನಾಟಕ ಭಾಗದ ರಾಜಕೀಯ ಮುಖಂಡರುಗಳು ಒಳಗೊಂಡ ಹಾಗೆ ಅತಿ ಹಿಂದುಳಿದ ವರ್ಗದ ಎಲ್ಲ ಪೂಜ್ಯರನ್ನ ಸೇರಿಸಿಕೊಂಡು ಈ ಒಂದು ಸಂಘಟನೆಯನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಈ ಸಂಘಟನೆಯ ಉದ್ದೇಶವಿಷ್ಟೇ, ಅತಿ ಹಿಂದುಳಿದ ವರ್ಗದಲ್ಲಿ ವಿಶ್ವಕರ್ಮ ಸಮಾಜ ಇದ್ದು ಪಂಚವೃತ್ತಿಯನ್ನ ಮಾಡಿಕೊಂಡು ಬಂದಿರತಕ್ಕಂಥ ಈ ಸಮಾಜ ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಅದು ಶಿಲ್ಪಕಲೆಯಿಂದ ಇರಬಹುದು, ರೈತರಿಗೆ ಬೇಕಾಗುವ ಉತ್ತುವ ಬಿತ್ತುವ ಸಲಕರಣೆಗಳಿಂದ ಹಿಡಿದು ಮನೆಯನ್ನ ಕಟ್ಟಲು ಬೇಕಾಗಿರ್ತಕ್ಕಂಥ ವಸ್ತುಗಳಿಂದ ಹಿಡಿದು ಪಂಚವೃತ್ತಿಯನ್ನ ಮಾಡಿಕೊಂಡು ಬಂದಿರತಕ್ಕಂಥ ಸಮಾಜ. ಇವತ್ತು ಗುಡಿ ಗುಂಡಾರಗಳಲ್ಲಿ ಹಿತ್ತಾಳೆ ಮತ್ತು ತಾಮ್ರದ ಕೆಲಸ ಇರಬಹುದು ಮತ್ತು ಸಂಸ್ಕೃತಿಯನ್ನ ಬಿಂಬಿಸುವಂತಹ ಬಂಗಾರದ ಕೆಲಸ ಇರಬಹುದು, ಮಾಂಗಲ್ಯದಿಂದ ಹಿಡಿದು ಎಲ್ಲ ಆಭರಣಗಳನ್ನು ತಯಾರು ಮಾಡುವಂತಹ ಸಮಾಜ ವಿಶ್ವಕರ್ಮ ಸಮಾಜ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ಇವತ್ತ ನಾವು ವಿಶ್ವಕರ್ಮ ರಾಜ್ಯದಲ್ಲಿ ಸುಮಾರು 40-45 ಲಕ್ಷ ಜನ ಇದ್ದರೂ ಕೂಡ ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂತಹ ಸ್ಥಾನಮಾನಗಳು
ಇವತ್ತ ಸಾಮಾಜಿಕವಾಗಿರಬಹುದು, ರಾಜಕೀಯವಾಗಿರಬಹುದು, ಶೈಕ್ಷಣಿಕವಾಗಿರಬಹುದು, ಯಾವುದೇ ನಿಟ್ಟಿನೊಳಗೆ ನಮಗೆ ಸರಿಯಾಗಿ ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು KP ನಂಜುಂಡಿಯವರು ಅನೇಕ ವರ್ಷಗಳು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಅದಾದ ನಂತರದಲ್ಲಿ ಅಲ್ಲಿ ಅವರಿಗೆ ಯಾವುದೂ ಕೂಡ ನಮ್ಮ ಸಮಾಜವನ್ನ ಇಟ್ಟುಕೊಂಡು ಹೋರಾಟ ಮಾಡುವ ನಾಯಕರಲ್ಲಿ ಅವರು ಮೊದಲಿಗರು. ಅಂತಹ ನಾಯಕನನ್ನ ಕಡೆಗಣಿಸಿದ್ರು. ಅದಾದ ಮೇಲೆ ಅವರು ಮತ್ತೆ ಬಿಜೆಪಿಗೆ ಬಂದ್ರು ಕೂಡ ಅದೇ ಪಕ್ಷದಲ್ಲಿದ್ದರೂ ಕೂಡ ವಿರೋಧ ಪಕ್ಷದ ಹಾಗೆ ನಮ್ಮ ನಾಯಕರನ್ನ ನೋಡಿದ್ದು ನಾವು ಗಮನಿಸಿದ್ದೇವೆ. ಇವತ್ತ ನಮ್ಮಗಳಿಗೆ ನಿಗಮ ಅಂತ ಮಾಡಿಕೊಟ್ಟರು ಕೂಡ ಆ ನಿಗಮಕ್ಕೆ ಸರಿಯಾಗಿ ಹಣವನ್ನು ಹಾಕದೇ ಇರತಕ್ಕಂಥದ್ದು. ಜೊತೆಗೆ ಈ ಪಂಚವೃತ್ತಿಯಿಂದ ಬಂದಿರತಕ್ಕಂತ ಸಮಾಜ ಎಷ್ಟಿ ಮೀಸಲಾತಿಗಾಗಿ ಕೇಳಿದ್ರೆ ಕುಲಶಾಸ್ತ್ರ ಅಧ್ಯಯನ ಮಾಡಿದ್ರೆ, ಅಂದ್ರೆ ಈ ಕುಲಶಾಸ್ತ್ರ ಅಧ್ಯಯನ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಂಘಟನೆ ಕೆಲಸ ಮಾಡ್ತದೆ, ಈ ಸ್ವಾಮೀಜಿಗಳ ಸಂಘಟನೆ. ಜೊತೆಗೆ ಈ ನಾಡನ್ನ ಶಿಲ್ಪಕಲೆಯಿಂದ ಶ್ರೀಮಂತಗೊಳಿಸಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯರು ಮತ್ತು ವಿಶ್ವಕರ್ಮರ ಪ್ರತಿಮೆಗಳನ್ನ ಪ್ರತಿ ತಾಲೂಕ, ಪ್ರತಿ ಜಿಲ್ಲೆಗಳಲ್ಲಿ ಅಲ್ಲದೆ ವಿಧಾನಸೌಧದ ಎದುರುಗಡೆಯಲ್ಲೂ ಕೂಡ, ವಿಧಾನಸೌಧದಲ್ಲಿಯೂ ಕೂಡ ಅವರ ಪ್ರತಿಮೆಗಳನ್ನಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಂಘಟನೆ, ಈ ಸ್ವಾಮೀಜಿಗಳ ಸಂಘಟನೆ ಕೆಲಸ ಮಾಡ್ತದೆ. ಇವತ್ತ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ನ್ಯಾಯ ಒದಗಿಸುವಲ್ಲಿ ಇವತ್ತ ನಮ್ಮ ಸಮಾಜದ ಸಂಘಟನೆ, ಆ ಸಂಘಟನೆಯ ಜೊತೆಗೆ ಸ್ವಾಮೀಜಿಗಳ ಸಂಘಟನೆಯೂ ಕೂಡ ನಾವು ಸೇರಿಕೊಂಡಾಗ ಬಲ ಹೆಚ್ಚಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತ ನಾವು ಈ ನಿರ್ಧಾರವನ್ನ ಕೈಗೊಂಡಿದ್ದೇವೆ. ಈ ನಿರ್ಧಾರಕ್ಕೆ ಇದು 11ನೇ ತಾರೀಕು ಉದ್ಘಾಟನೆಗೊಂಡ ನಂತರದಲ್ಲಿ ನಮ್ಮ ಕಾರ್ಯವೈಖರಿ ಪ್ರಾರಂಭ ಆಗ್ತದ. ಅದಕ್ಕೆ ಆಗಮಿಸಿರ್ತಕ್ಕಂಥ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ನಾವು ತಿಳಿಸುವುದಿಷ್ಟೇ, ಈ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿಶ್ವಕರ್ಮರು ಕೂಡ ಆ 11ನೇ ತಾರೀಕು ಆ ಸ್ವಾಮೀಜಿಗಳ ಸಂಘಟನಾ ವೇದಿಕೆ ಉದ್ಘಾಟನೆಗೆ ಬರಬೇಕಂತ ತಿಳ್ಕೊಂಡು ಆ ಸಂಘಟನೆಯ ಅಧ್ಯಕ್ಷನಾಗಿರ್ತಕ್ಕಂಥ ನಾನು, ಅಂದ್ರೆ ದೊಡ್ಡೇಂದ್ರ ಸ್ವಾಮಿಗಳು, ವಿಶ್ವಕರ್ಮ ಏಕದಂಡಿಗೆ ಮಠ ಸುಲೇಪೀಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ನಾವು ನಿಮ್ಮ ಈ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ. ನಮ್ಮ ಜೊತೆಗೆ ಇವತ್ತ ಇಲ್ಲಿ ಸಮಾಜದ ಅನೇಕ ಜನ ಮುಖಂಡರುಗಳು ಆಗಮಿಸಿದ್ದಾರೆ. ನಮ್ಮ ರಾಜ್ಯ ಪ್ರಧಾನ ಕರೆದಿಂತ ಪತ್ರಿಕಾಗೋಷ್ಠಿ ಉದ್ದೇಶ ಆಲ್ರೆಡಿ ಏನಪ್ಪ ಅಂದ್ರೆ ಮಾಧ್ಯಮ ಸ್ಥಿತಿಗೆ ಗೊತ್ತಿದೆ. ಆದ್ರೂ ನಿಮ್ಮ ಹೇಳಕ್ ಇಷ್ಟ ಇಟ್ಬಿಡ್ತೀನಿ ಅಂದ್ರೆ, ಮುಂಬರುವ 11ನೇ ಗುಲ್ಬರ್ಗದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧಿಪತಿಗಳ ಮತ್ತು ಸ್ವಾಮೀಜಿಗಳ ರಾಜ್ಯ ಮಟ್ಟದ ಸಂಘಟನಾ ವೇದಿಕೆ ಉದ್ಘಾಟನೆಯನ್ನು ಸನ್ಮಾನ್ಯ KP ನಂಜುಂಡಿಯವರು, ನಮ್ಮ ನಾಯಕರು, ಸಂಸ್ಥಾಪಕ ಅಧ್ಯಕ್ಷರಾದ KP ನಂಜುಂಡಿಯವರು ಏನಪ್ಪ ಅಂದ್ರೆ 11ನೇ ತಾರೀಕು ಗುಲ್ಬರ್ಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ವಾಮೀಜಿಗಳು ಪೀಠಾಧಿಪತಿಯಲ್ಲಿ ಒಂದು ವೇದಿಕೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಗುರುಗಳಾದ ದೊಡ್ಡೇಂದ್ರ ಗುರುಗಳು ಇಲ್ಲಿ ಬೀದರ್ ಬಂದ ಉದ್ದೇಶ ಏನಪ್ಪ ಅಂದ್ರೆ, ಇಡೀ ಬೀದರ್ ವಿಶ್ವಕರ್ಮ ಸಮಾಜ ಜನರು ಆ ಒಂದು 11ನೇ ತಾರೀಕಿನ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಅವ್ರದ್ದೊಂದು ವಿನಂತಿ ಸಲುವಾಗಿ ಬೀದರ್ ಬಂದಿರೋ ಉದ್ದೇಶ. ನೀವು ಮಾಧ್ಯಮ ಸ್ನೇಹಿತರು ಕೇಳ್ಬೋದು, ಗುರುಗಳು ಯಾಕೆ ಬೀದರ್ ಬಂದಾರ, ಸುಲಿಪಡ್ದಾರ ಅಂತ ನೀವು ಮಾಧ್ಯಮ ಸ್ನೇಹಿತರು ಕೇಳ್ಬೋದು. ಅದ್ರ ಅರ್ಥ ಏನಪ್ಪಾ ಅಂದ್ರೆ, ಅದು ವಿಶ್ವಕರ್ಮ ಸಮಾಜಕ್ಕೆ ಮತ್ತು ಮಹಾಸಭಾದ ಸಂಘಟನೆಗೆ ಬಹಳ ಹತ್ತಿರದಿಂದ ಇದ್ದಂತ ದೊಡ್ಡ ಸ್ವಾಮಿಗಳು ಸುಲೇಪೇಟ್ ಇದ್ರೂ ಕೂಡ ಪ್ರತಿಯೊಂದು ಜಿಲ್ಲೆ ತಾಲೂಕದಲ್ಲಿ ವಿಶ್ವಕರ್ಮ ಸಮಾಜ ಒಗ್ಗಟ್ಟನೆಯಿಂದ ಸಂಘಟನೆಯಿಂದ ವಿಶ್ವಕರ್ಮ ಸಮಾಜ ಏಳಿಗೆ ಮತ್ತು ಪ್ರಗತಿ, ರಾಜಕೀಯವಾಗಿ ಆರ್ಥಿಕವಾಗಿ ಮುಂಬರುವ ಒಂದು ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಅದೇ ತರ ಬೀದರ್ಗೂ ಬಂದೇನಪ್ಪ ಅಂದ್ರೆ, ನಾಳೆ ಮತ್ತೆ ಯಾದಗಿರಿ ಆಗಲಿ ಬೇರೆ ಕಡೆ ಗುಲ್ಬರ್ಗ ಆಗಲಿ ಇದೇ ತರ ಒಂದು ಸಂಘಟನಾದ ಪ್ರೋಗ್ರಾಮ್ಸ್ ಎಲ್ಲ ಬರೋಂಥ ವಿನಂತಿ ಸಲುವಾಗಿ ರಿಕ್ವೆಸ್ಟ್ ಮಾಡ್ಬೇಕು. ಎಲ್ಲ ಕಡೆ ಪ್ರಚಾರ ಸಲ ಹೋಗ್ತಾ ಇದ್ರೆ ಅದ್ರ ಸಲ ಬೀದರ್ ಬಂದಿರೋದು ನಮ್ದು ಪುಣ್ಯ. ಸೊ ಹಂಗಾಗಿ ಬೀದರ್ ಜಿಲ್ಲೆ ಪ್ರತಿಯೊಂದು ವಿಶ್ವಕರ್ಮ ಸಮಾಜದ ಪ್ರತಿಯೊಂದು ವ್ಯಕ್ತಿಗಾಗಲಿ, ಮಕ್ಕಳಿಗಾಗಲಿ, ಹಿರಿಯರಾಗಲಿ ಕೇಳೋದು ವಿನಂತಿ ಏನಂದ್ರೆ, 11ನೇ ತಾರೀಕು ಬರೋ 11ನೇ ತಾರೀಕು ಗುಲ್ಬರ್ಗದಲ್ಲಿ ನಡೆಯುವ ರಾಜ್ಯ ಮಟ್ಟದ ಸಂಘಟನಾ ಉದ್ಘಾಟನೆ ಪ್ರತಿಯೊಬ್ಬರು ಭಾಗವಹಿಸಬೇಕಂತ ನನ್ನೊಂದು ಕಳಕಳಿ ಮನವಿ ಅದ. ಮತ್ತು ಗುರುಗಳ ಆಶ್ವಾಸನೆ ಕೊಡ್ತೀವಿ. ನಾವು ಬೀದರ್ ಜಿಲ್ಲೆ ಏನಂದ್ರೆ 500ರಿಂದ 1,000 ಜನ ಬರ್ತೀವಿ, ನಾವು ನಿಮ್ಮ ವೇದಿಕೆ ಮುಖಾಂತರ ಆಶ್ವಾಸನೆ ಕೊಡಕ್ಕೆ ನಾವು ರೆಡಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ.